ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಕೃತಿ ಹಳ್ಳಿ ಬ್ಲಾಗ್. ಫ್ರೆಂಡ್ಸ್, ಇವತ್ತು ನಾವು ಒಂದು ಟೆಂಪಲಿಗೆ ಹೋಗ್ತಾ ಇದ್ದೇವೆ. ಅದು ಫೇಮಸ್ ಟೆಂಪಲ್ಲು. ಅಲ್ಲಿ ಹಬ್ಬ ನಡೀತಾ ಉಂಟು. 3 ದಿನ ಇರ್ತದೆ ಹಬ್ಬ. ನಾವು 3ನೇ ದಿನ ಹೋಗ್ತಾ ಇದ್ದೇವೆ ಹಬ್ಬಕ್ಕೆ. ಅಲ್ಲಿ ಏನೇನಿದೆ ಮತ್ತು ಆ ದೇವಸ್ಥಾನದಲ್ಲಿ ಏನು ಮೇಯ್ನ್ ಆಗಿ ಪೂಜೆ ನಡೀತದೆ ಅಂತ ನೋಡ್ಕೊಂಡು ಬರೋಣ. ಈಗ ನಾವು ದೇವಸ್ಥಾನದ ಹತ್ರ ಬಂತು. ನೋಡಿ ಎಷ್ಟು ವಾಹನಗಳೆಲ್ಲ ಇದೆ ಅಂತ. ಇವತ್ತು ತುಲಾಭಾರ ಇದೆ ಇಲ್ಲಿ, ಹಾಗಾಗಿ ತುಂಬ ಜನ ಸೇರಿದ್ದಾರೆ. ಇಲ್ಲಾಂದ್ರೂ ಈ ದೇವಸ್ಥಾನಕ್ಕೆ ಯಾವಾಗಲೂ ಜನ ಬರ್ತಾ ಇರ್ತಾರೆ. ಇಲ್ಲಿ ತುಂಬ ಸ್ಪೆಷಾಲಿಟಿ ಇದೆ ಈ ದೇವಸ್ಥಾನದಲ್ಲಿ. ಇಲ್ಲಿನ ಕಾಷ್ಟ ಶಿಲ್ಪಗಳನ್ನು ನೋಡಲಿಕ್ಕೆ ಅಂತಾನೆ ಎಷ್ಟೋ ಜನ ಬರ್ತಾರೆ. ಸೊ ಮರದ ಮೂರ್ತಿಗಳು ಎಷ್ಟೊಂದು ಇದೆ ಅಂತ ಹೇಳಿದ್ರೆ, ಬೇರೆ ಬೇರೆ ರೀತಿಯ ಮರದ ಮೂರ್ತಿಗಳೆಲ್ಲ ಇದೆ. ಅದೆಲ್ಲವನ್ನು ಇವತ್ತು ನಿಮಗೆ ನಾವು ತೋರಿಸ್ತೇವೆ. ಬಟ್ ಒಳಗೆ ಎಷ್ಟು ರಶ್ ಇದೆಯೋ ಗೊತ್ತಿಲ್ಲ, ವಿಡಿಯೋ ಮಾಡ್ಲಿಕ್ಕೆ ಬಿಡ್ತಾರೆಲ್ಲೋ ಗೊತ್ತಿಲ್ಲ. ನೋಡುವ, ಟ್ರೈ ಮಾಡೋಣ. ಬಿಟ್ಟರೆ ನಿಮಗೆ ಆ ಮರದ ಮೂರ್ತಿಗಳನ್ನೆಲ್ಲ ತೋರಿಸ್ತೇವೆ. ನೋಡಿ, ನಾವೀಗ ಬಂದಿರೋದೇ ಮೆಕ್ಕೆಕಟ್ಟು ಶ್ರೀ ನಂದಿಕೇಶ್ವರ ದೇವಸ್ಥಾನಕ್ಕೆ. ನೋಡಿ ಒಳಗಡೆ ಎಷ್ಟು ರಶ್ ಇದೆ ಅಂತ. ಎಷ್ಟು ಕವರ್ ಮಾಡಲಿಕ್ಕಾಗತ್ತೆ ಅಷ್ಟು ಕವರ್ ಮಾಡ್ತೀವಿ. ನೋಡಿ, ಹೂವಿನ ಡೆಕೋರೇಷನ್ ಎಲ್ಲ ಮಾಡಿದ್ದು ನೋಡಿ. ನೋಡಿ, ತುಂಬ ಒಳಗೆ ಹೋಗ್ಲಿಕ್ಕಾಗೋದಿಲ್ಲ, ಎಷ್ಟು ಜನ ಇದ್ದಾರೆ. ನಂದಿಕೇಶ್ವರ ನೋಡಲಿಕ್ಕೆ ಎಲ್ಲ ಇದನ್ನು ಬರ್ತಾರೆ. ಅದು ನೋಡೋದೇ ಚಂದ ಇವತ್ತು. ನೋಡಿ ಎಷ್ಟು ಜನ ಇದ್ದಾರೆ. ನೋಡಿ, ಒಳಗೆ ಪೂಜೆ ಆಗ್ತಿದೆ. ಭಟ್ರು ಪೂಜೆ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ತುಂಬ ರಶ್ ಐತೆ ಇವತ್ತು. ನಾವು ಹೋಗುವಾಗ ಆಲ್ರೆಡಿ ತುಲಾಭಾರ ಮುಗಿದಿತ್ತು. ತುಲಾಭಾರ ಮುಗಿದು ತುಲಾಭಾರ ಸೇವೆ ಕೊಟ್ಟವರಿಗೆಲ್ಲ ಪ್ರಸಾದ ಕೊಡ್ತಾಯಿದ್ರು. ಒಳಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಒಂದು ಕಡೆಯಲ್ಲಿ ಸೆಕೆ ಇತ್ತು ಜೋರು. ಆದರೂ ಅಷ್ಟು ರಶ್ಶಲ್ಲಿ ಒಳಗೆ ಹೋಗಿ ದೇವ್ರ ದರ್ಶನ ಅಂತೂ ಮಾಡ್ಕೊಂಡ್ವಿ ಇವತ್ತು ನಾವು. ತುಂಬ ಖುಷಿ ಆಯಿತು ದೇವ್ರ ದರ್ಶನ ನೋಡಿ. ಮತ್ತು ಪ್ರಸಾದನೂ ಒಳ್ಳೆ ಆಯಿತು. ಹಾಗಾಗಿ ನಮಗೆ ತುಂಬ ಖುಷಿ ಆಯಿತು. ನೀವು ಸಹ ವಿಡಿಯೋನ ನೋಡಿ. ಈಗ ನೋಡಿ, ಇದು ಈಚೆ ಕಡೆ ಇದ್ದಂಥ ಕಾಷ್ಟ ಶಿಲ್ಪಗಳು ಎಷ್ಟಿದೆ ಅಂತ ಲೆಕ್ಕ ಮಾಡಲಿಕ್ಕೆ ಆಗೋದಿಲ್ಲ, ಅಷ್ಟಿದೆ ಅಂತೆ. ನಮಗೆ ಎಷ್ಟು ಕಾಣಲಿಕ್ಕಾಗತ್ತೆ ಅಷ್ಟನ್ನು ನಾವೀಗ ನಿಮಗೆ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೇವೆ. ಇದೆಲ್ಲ ದೇವರುಗಳು ಅಲ್ಲಿರುವಂಥದ್ದು. ನನ್ನ ಪ್ರಕಾರ ಕರ್ನಾಟಕದಲ್ಲಿ ಎಲ್ಲೂ ಸಹ ಇಷ್ಟೊಂದು ಮರದ ಮೂರ್ತಿಗಳಿರೋ ದೇವಸ್ಥಾನ ಇಲ್ಲ ಅಂತಲೇ ಹೇಳ್ಬೋದು. ಇದೇ ಪ್ರಥಮ ದೇವಸ್ಥಾನ ಅಂತ ಅನ್ನಿಸ್ತದೆ ನನಗೆ. ನಾನು ಬೇರೆ ಎಲ್ಲೂ ನೋಡಿಲ್ಲ ಇಷ್ಟು ಮರದ ಮೂರ್ತಿಗಳನ್ನು. ಬೇರೆ ಬೇರೆ ವೆರೈಟಿ ಸಹ ಇದೆ. ನೋಡಿ ಯಾವುದಾದ್ರು ರೀತಿದಿದೆ ಅಂತ ಹೇಳಿ. ಹಾಗೆ ನೋಡಿ ಎಷ್ಟು ಎತ್ತರ, ಮಾಡಿಗೆ ಟಚ್ ಆಗುವಷ್ಟು ಎತ್ತರದ ಮೂರ್ತಿಗಳು ಇದೆ ನೋಡಿ. ಹಾಗೆ ಪುಟ್ಟ ಪುಟ್ಟ ಮೂರ್ತಿಗಳು ಇದೆ. ಇದೆಲ್ಲ ದೇವರುಗಳು ನೋಡಿ. ಎಷ್ಟು ದೊಡ್ಡ ಮೂರ್ತಿ ಅಂತ ನಮಗೆ ಆಶ್ಚರ್ಯ ಆಯಿತು. ನಾವು ತುಂಬ ಈಗ 1.5 ವರ್ಷ ಆಯಿತು ಈ ದೇವಸ್ಥಾನಕ್ಕೆ ಹೋಗದೆ. ನಮ್ಗೆ ಖುಷಿ ಆಯಿತು. ಮತ್ತು ಇಲ್ಲಿ ಎಲ್ಲ ಫುಲ್ ಪೇಂಟಿಂಗ್ ಎಲ್ಲ ಮಾಡಿಸಿದ್ರು ಕೆಲವು ದೇವರ ಮೂರ್ತಿಗಳಿಗೆಲ್ಲ ನೋಡಿ. ಹಾಗೆ ದೇವರ ನಂದಿಕೇಶ್ವರ ದೇವಸ್ಥಾನದ ಮೇಲ್ಗಡೆ ಸಹ ಮೂರ್ತಿಗಳಿದೆ. ಅದನ್ನು ಯಾರನ್ನು ಅಲ್ಲಿ ನೋಡ್ಲಿಕ್ಕೆ ಬಿಡುವುದಿಲ್ಲಂತೆ. ಸ್ವಲ್ಪ ಅಟ್ಟಣಿಗೆ ಥರ ಹತ್ತಿ ನೋಡಲಿಕ್ಕಿದೆ ಅಲ್ಲಿ. ಬಟ್ ಈಗ ಮೊದಲು ನೋಡ್ಲಿಕ್ಕೆ ಬಿಡ್ತಾ ಇದ್ರು, ಈಗ ಬಿಡ್ತಾ ಇಲ್ಲ ಅಲ್ಲಿ. ಇದು ಕಾರಣಿಕ ಕ್ಷೇತ್ರ. ಏನೇ ಬೇಡ್ಕೊಂಡ್ರು ಸಹ ಈ ಕ್ಷೇತ್ರದಲ್ಲಿ ಏನೇ ನೀವು ಕೇಳಿಕೊಂಡ್ರು ಸಹ ಹಾಗೇ ಆಗತ್ತೆ. ನೋಡಿ ಎಷ್ಟು ಮೂರ್ತಿ ಇದೆ, ಲೆಕ್ಕ ಮಾಡಲಿಕ್ಕೆ ಆಗೋದಿಲ್ಲ, ಅಷ್ಟು ಮೂರ್ತಿ ಇದೆ ಇಲ್ಲಿ. ಪ್ರತಿದಿನವೂ ಇದಕ್ಕೆ ಎಲ್ಲ ಪೂಜೆ ಆಗ್ತಾ ಇರುತ್ತೆ. ನೋಡಿ ಎಷ್ಟು ಜನ ಬರ್ತಾರೆ ಇಲ್ಲಿ ಸಹ. ಇವತ್ತು ಹಬ್ಬ ಅಲ್ವಾ, ಹಾಗಾಗಿ ತುಂಬ ಜನ ಇದ್ದಿದ್ರು. ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ, ಸ್ಪೇಸು ಎಷ್ಟು ಲೈಕ್ ಇದೆ ನೋಡಿ. ಈಚೆ ಹೊರಗಡೆ ಇದು ಹೊಸದಾಗಿ ಮಾಡಿದ್ದು. ನಾವು ಮುಂಚೆ ಹೋದಾಗ ಇರಲಿಲ್ಲ ಈ ಹುಲಿ ದೇವರು. ಬಟ್ ಈ ಟೈಮಲ್ಲಿ ಮಾಡಿದ್ದಿರಬೇಕು, ಗೊತ್ತಿಲ್ಲ. ಆದರೂ ಇದು ತುಂಬ ಚೆನ್ನಾಗಿದೆ. ಬರೀ ಮಲ್ಲಿಗೆ ಹೂವನ್ನೇ ಹಾಕಿದ್ರು ದೇವರಿಗೆ, ಆಯ್ತಾ. ಒಳಗೇನು ಹಾಗೇನೆ, ಇಲ್ಲೂ ಹಾಗೇನೆ. ನಾವು ಹಾಗೆ ಭಟ್ರ ಹತ್ರ ಸ್ವಲ್ಪ ಮಲ್ಲಿಗೆ ಕೊಡಿ ಅಂತ ಕೇಳ್ಕೊಂಡ್ವಿ. ಅವ್ರು ಕೊಟ್ಟರು, ನಮ್ಗೆ ಖುಷಿ ಆಯಿತು. ನಾವೆಲ್ಲ ದೇವಸ್ಥಾನಕ್ಕೆ ಹೋದ್ರು ಮೊದಲಿಗೆ ನಮ್ಮ ಕಣ್ಣಿಗೆ ತೋರೋದೇ ಮಲ್ಲಿಗೆ ಹೋಗಾಯ್ತಾ. ಹಾಗಾಗಿ ಭಟ್ರ ಹತ್ರ ಕೇಳ್ತೀವಿ. ಕೆಲವು ಭಟ್ರು ಕೊಡ್ತಾರೆ, ಕೆಲವು ಭಟ್ರು ಕೊಡಲ್ಲ. ಇದೆ ಅಲ್ಲ, ಇದೆ ನಾಗದೇವರ ಸನ್ನಿಧಿ ನೋಡಿ. ಅಲ್ಲಿ ತುಂಬ ದೇವರು ಇದೆ. ಇದು ಹೊರಗಡೆ ಇರೋ ದೇವರು, ದೇವಸ್ಥಾನದ ಹೊರಗಡೆ ಉಂಟು. ಹಸಿರು ತಿಮ್ಮ ದೇವರು. ಇಲ್ಲೂ ಸಹ ಪೂಜೆ ನಡೀತದೆ ಪ್ರತಿದಿನವೂ.
ಇಲ್ಲಿ ಸೆಡಿ ಸೇವೆ ನಡೀತದೆ, ಹಬ್ಬದ ನೆಕ್ಸ್ಟ್ ಡೇ ನಡೆಯುವಂಥದ್ದು. ಹಾಗೆ ಗೆಂಡ ಸೇವೆ ಸಹ ಇರ್ತದೆ ಅದೇ ದಿನ. ನೋಡಿ ಅಲ್ಲೆಲ್ಲ ತೋರ್ತಿದೆಯಲ್ವ ಅದೇ. ಹಾಗೆ ಇಲ್ಲಿ ಒಂದಿಷ್ಟು ಐಟಮ್ಗಳು ಬಂದಿದೆ, ಬಳೆ. ನಾವು ಕೆಲವೊಂದು ಐಟಮ್ ಮಾತ್ರ ತಗೊಂಡ್ವಿ, ನಿಮ್ಗೆ ತೋರಿಸ್ಲಿಕ್ಕೆ ಆಗಲಿಲ್ಲ. ನೋಡಿ ಎಷ್ಟು ಐಟಮ್ ಬಂದಿದೆ ನೋಡಿ. ಇದು ಹಳ್ಳಿ ಪ್ರದೇಶ ಆದರೂ ಇಷ್ಟೆಲ್ಲ ಅಂಗಡಿಗಳೆಲ್ಲ ಬರ್ತವೆ ಇಲ್ಲಿ. ನೋಡಿ ಇದು ಚೆನ್ನಾಗಿದೆ ನೋಡಿ, ಮಗು ಗೊಂಬೆ. ನಮಗೂ ತುಂಬ ಖುಷಿ ಆಯಿತು ಹೋಗಿ. ಮನಸ್ಸಿಗೂ ನೆಮ್ಮದಿ ಇತ್ತು ದೇವರ ದರ್ಶನ ಮಾಡಿ ಜಾತ್ರೆಯಲ್ಲಿ ಸುತ್ತಾಕಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.